ಅಮ್ಮ ಏನಮ್ಮ ಏನು ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಯಾ? ಅಲ್ಲ ಕನ್ಲಾ ಇನ್ನೇನ್ಲ ಇನ್ನೇನು ಅಲ್ಲ ಚೆನ್ನಾಗಿ ರೇಷ್ಮೆ ಸೀರೆ ಅಷ್ಟೊಂದು ಸೀರೆಗಳು ತಗೊಂಡವಳೆ. ಅಷ್ಟು ಚೆನ್ನಾಗಿರೋ ಬ್ಯಾಡ್ರಿ ಸೀರೆಗಳು ರೇಷ್ಮೆ ಸೀರೆಗಳ ಉಟ್ಕೊಂಡು ಕೈ ತುಂಬ ಬಳೆ ತೊಡ್ಕೊಂಡು ಬರ್ದಾನೆ ಹಣೆಗೆ ಇಕ್ಕೊಂಡು ಏನಿಗೆ ಬಂದಿರೋದು ಇವಳು? ಏನ್ಲ ಹಿಂಗೆ ಬಂದಿರೋದು? ಸರಿಯಾ? ಏನು ಅನ್ನಕ್ಕಿಲ್ಲ, ಜನ ನೋಡಿದರು ಏನು ಅನ್ನಕ್ಕಿಲ್ವಲ್ಲ? ಏನಮ್ಮ ನೀನು ಏನು ಹಿಂಗೆ ಆಡ್ತಿದ್ಯಾ? ಮದುವೆ ದಿನ ಉಟ್ಕೊಂಡು ಬಂದಿರ್ಲಿಲ್ವಾ? ಇವಾಗ ಊರಿಗೆ ಹೋಗಿದ್ವಿ, ಅವ್ರ ಅಮ್ಮನ ಮನೆಗೆ ಬಂದಿದ್ದೀವಿ, ಅದಕ್ಕೇನಾಯ್ತು ಈಗ? ಸರಿ ಬಿಡು, ಮದುವೆ ದಿನ ಒಂದಿನ ಉಟ್ಕೊ ಬಂದಿದ್ಲಲ್ಲ ಅಷ್ಟೇ ಸಾಕು ಬಿಡು. ಇನ್ಯಾಕಪ್ಪ ಅವೆಲ್ಲವ? ಅತ್ತೆ ಯಾಕೆ ಹಿಂಗೆ ಆಡ್ತಿದ್ದೀರಾ? ನನಗೆ ಅದೆಲ್ಲ ಅಭ್ಯಾಸ ಇಲ್ಲ ಅತ್ತೆ, ಅಭ್ಯಾಸ ಮಾಡ್ಕೋತೀನಿ ಬಿಡಿ. ಈ ಸೀರೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ಅತ್ತೆ. ನಾನು ಆಮೇಲೆ ಸೀರೆ ಹಾಕೊಳ್ತೀನೋ ಇಲ್ವೋ ಅದಕ್ಕೆ ಹಾಕೊಂಡೆ. ನೋಡಮ್ಮ ಸುಮ್ಮನೆ ಹಿಂಗೆ ಆಡ್ಬೇಡ ನೀನು. ನೋಡು ಮದುವೆ ಆಗಿ ಇನ್ನೊಂದು ವಾರ ಆಗಿಲ್ಲ, ಹಿಂಗೆ ಆಡಿದ್ರೆ ಹೆಂಗೆ ನೀನು? ಕಂದ್ಬಿಡಪ್ಪ, ಕಂದ್ಬಿಡು, ನನಗೆ ಬುದ್ಧಿ ಹೇಳೋರೆ ಕಂದ್ಬಿಡು ಎಲ್ಲವ. ಸರಿಯಮ್ಮ ಆಯ್ತು ಬಿಡು, ಇನ್ಮೇಲೆ ಹಾಕೋತಾಳೆ ಬಿಡು. ಯಾಕಂದ್ಲ ಇನ್ಮೇಲೆ ಸೀರೆ ಉಟ್ಕೊಂಡನೋ ಇಲ್ವೋ ಅಂತ ಹೇಳ್ತಾವಳೆ ಇವಳು. ಏನಂಗಂದ್ರೆ ಇನ್ನೇನು ಇಷ್ಟು ದಿನ ಇಟ್ಕೊಂಡಿರ್ತಿದ್ಲ ಮಿಡ್ಡಿ, ಹಂಗೆ ಚಡ್ಡಿ ಮಿಡ್ಡಿ ಇಟ್ಕೊಂಡಿರ್ಬೇಕು ಅಂತ ತೀರ್ಮಾನ ಮಾಡಿದವಳೆ ಹೆಂಗೆ? ಏನಮ್ಮ ನೀನು ಏನಕ್ಕೆ ಹಿಂಗೆ ಆಡ್ತಿದ್ಯಾ ನೀನು? ನೋಡು ಅವಳೇ ಹೇಳಿದ್ನಲ್ವಾ ಇನ್ಮೇಲೆ ಸೀರೆ ಉಟ್ಕೋತೀನಿ ಅಂತ, ಉಟ್ಕೋತಾಳೆ ಬಿಡು. ಅವಳಿಗೆ ಏನು ಕಂಫರ್ಟಬಲ್ ಅದು ಹಾಕೊಳ್ಳಿ, ಏನಾಗುತ್ತೆ ಈಗ? ಏನು ನೀವೆಲ್ಲ ಹಾಕೋತೀರಾ ಅಂತ ಎಲ್ಲರೂ ಅದನ್ನೇ ಹಾಕೋಬೇಕು ಅಂತ ಏನು ಇಲ್ಲ ಅಲ್ವಾ? ಅವ್ಳಿಗೆ ಏನು ಇಷ್ಟೊಂದು ಅದು ಹಾಕೋತಾಳೆ ಬಿಡು. ಏನಕ್ಕೆ ಹಿಂಗೆ ಆಡ್ತಿದ್ಯಾ ನೀನು ಅಂತ ಅರ್ಥ ಆಗ್ತಿಲ್ಲ ನನಗೆ. ಓಹೋ, ಯಾಳೆ ಮದುವೆಗೆ ಒಂದು ವಾರ ಆಗಿಲ್ಲ, ಯಾಳೆ ಹೆಡ್ತಿ ಕಡೆಗೆ ಆಗ್ಬಿಟ್ಟ ನೀನು? ಯಾಳೆ ಹೆಡ್ತಿ ಕಡೆಗೆ ಆಗ್ಬಿಟ್ಲಾ? ಹೆಂಗ್ ಮಾತಾಡ್ತಿದ್ಯಾ ನೋಡು ಅವಳು ವಹಿಸ್ಕೊಂಡು ನನಗೆ ನೀನು. ಅತ್ತೆ ಯಾಕೆ ಹಿಂಗೆ ಆಡ್ತಿದ್ದೀರಾ? ಹೊರಗಡೆ ಯಾರಾದರೂ ಕೇಳಿಸ್ಕೊಂಡ್ರೆ ನಾವು ಜಗಳ ಆಡ್ತಿದ್ದೀವಿ ಅನ್ಕೋತಾರೆ, ಅಷ್ಟು ಜೋರಾಗಿ ಮಾತಾಡ್ತಿದ್ದೀರಾ ನೀವು. ಓಹ್, ಏನು ಯಾಳೆ ಜಗಳಕ್ಕೆ ನಿಂತ್ಕೋಬೇಕು ಅನ್ಕೊಂಡು ಶುರು ಮಾಡಿದ್ದೀನಿ ನೀನು? ಹೆಂಗ್ ಮಾತಾಡ್ತಾಳೆ ನೋಡು. ಅತ್ತೆ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಹೇಳ್ಕೊಟ್ಟಿಲ್ವಾ ನಿಮ್ಮ ಮನೇಲಿ? ಯಾಳೆ ಅತ್ತೆ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಹೇಳ್ಕೊಟ್ಟಿಲ್ವಾ ಹೇಳಿ ನಿನ್ನ ಮನೇಲಿ? ಒಂದು ವಾರ ಆಗಿಲ್ಲ ಮದುವೆ ಆಗಿ ಅತ್ತೆಗೆ ತಿರುಗಿ ಮಾತಾಡ್ತೀಯಲ್ಲ ನೀನು? ಶ್ರೀಕಾಂತ್ ಏನಾಗಿದೆ ನಿಮ್ಮ ಅಮ್ಮಂಗೆ? ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದಾರೆ ನೋಡ್ದಾ ಹೆಂಗ್ ಹೇಳ್ಕೊಡ್ತಾಳೆ ಅಂತ? ನನ್ನ ಕಣ್ಮುಂದ್ ಕಡೆ ಇಷ್ಟು ಹೇಳ್ಕೊಡ್ತಾಳೆ, ಇನ್ನು ನಾನು ಇಲ್ದೇ ಇದ್ದಾಗ ಅದು ಏನೇನು ಹೇಳ್ಕೊಟ್ಟಿದ್ದಾಳೋ ಏನೋ. ಯಾಲೆಯ ಉಂಗು ಮಗು ತಂದು ಮಾಡ್ಕೊಳೆ ಜಗಳವ. ಅಮ್ಮ ಏನಾಗಿದೆ ನಿನ್ಗೆ? ಏನ್ ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ಏನಕ್ಕಮ್ಮ ಹಿಂಗ್ ಆಡ್ತಿದ್ಯಾ ನೀನು? ಅಮ್ಮ ಏನಕ್ಕೆ ಹಿಂಗ್ ಆಡ್ತಿದ್ಯಾ ನೀನು? ಓ ಬಾಬಾ, ನೀನೊಬ್ಳು ಬಾಕಿ ಇದ್ದೆ. ಅಣ್ಣ ಅದಕ್ಕೆ ಇವಾಗ ಬಂದ್ರಾ? ಚೆನ್ನಾಗಿತ್ತಾ? ಹೇಗೆ ಅನಿಸ್ತು ಅದಕ್ಕೆ? ಮದುವೆ ಆದಮೇಲೆ ಫಸ್ಟ್ ಟೈಮ್ ನಿಮ್ಮ ಮನೆಗೆ ಹೋಗಿದ್ರಿ, ಹೇಗೆ ಅನಿಸ್ತು? ಕವಿತಾ ಚೆನ್ನಾಗಿತ್ತು. ಯಾಕದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಅಮ್ಮಗೆ ರೇಗಾಡ್ತು ಅಂತನಾ? ಅಮ್ಮಂಗೆ ನೀವು ಮದುವೆ ಆಗಿ ಈಗ ಸ್ವಲ್ಪ ದಿನ ಅಷ್ಟೇ ಆಗಿರೋದಲ್ವಾ, ಚೆನ್ನಾಗಿ ಸೀರೆ ಉಟ್ಕೊಂಡು ಒಡವೆ ಬಳೆ ಹೂ ಎಲ್ಲ ಹಾಕೊಂಡು ಚೆನ್ನಾಗಿ ಕಾಣಿಸ್ಲಿ ನೀವು ಅಂತ ಅಷ್ಟೇ ಹೇಳಿದ್ದು. ಬೇಜಾರು ಮಾಡ್ಕೋಬೇಡಿ ಅದಕ್ಕೆ. ಏನೂ ಗೊತ್ತಿಲ್ಲ ಕವಿತಾ, ಈ ಥರ ಮಾತಾಡಿದ್ರೆ ಯಾರೇ ಬೇಜಾರಾಗಲ್ಲ ಹೇಳು? ನಾನು ಈ ಮನೆಗೆ ಹೊಸ್ದಾಗಿ ಬಂದಿರೋದಲ್ವಾ, ನನಗೂ ಇದನ್ನೆಲ್ಲ ಅಡ್ಜಸ್ಟ್ ಆಗಿ ಸ್ವಲ್ಪ ಟೈಮ್ ಬೇಕು. ಅದು ಅಲ್ಲದೆ ನಾನು ಸೀರೆಗಳೇ ಹಾಕೋತಿರ್ಲಿಲ್ಲ, ನಿನಗೂ ಚೆನ್ನಾಗಿ ಗೊತ್ತಲ್ವಾ. ಮತ್ತು ಈಗ ನಾನು ಎಲ್ಲನೂ ಸಡನ್ನಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ. ನನಗೆ ಸೀರೆ ತುಂಬ ಇಷ್ಟ ಅಂತ ತೊಗೊಂಡಿದ್ದೆ, ಅದಕ್ಕೆ ಅಮ್ಮನ ಮನೆಯಿಂದ ಬರುವಾಗ ಹಾಕೊಂಡು ಬಂದೆ. ಇದರಲ್ಲಿ ಏನು ತಪ್ಪಿದೆ ಹೇಳು? ಸೀರೆನೇ ತಾನೇ ಇದೂ, ಅದಕ್ಕೋಸ್ಕರ ಇಷ್ಟೊಂದು ಮಾತಾಡೋ ಅವಶ್ಯಕತೆ ಇದೆಯಾ? ನೋಡ್ದಾ ಎಷ್ಟು ಮಾತಾಡ್ತಾಳೆ ನೋಡು ನನ್ನ ಮೇಲೆ. ಈಗ ನಿನಗೆ ಹೇಳ್ಕೊಡಿ ಸಾಕಾಗಿಲ್ಲ ಅಂತ ನನ್ನ ಮಗಳಿಗೂ ಚಾಡಿ ಹೇಳ್ಕೊಡ್ತಾವಳೆ. ಅಮ್ಮ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡು ಸ್ವಲ್ಪ ಹೊತ್ತು. ಅದಕ್ಕೆ ಸೀರೆ ತುಂಬ ಚೆನ್ನಾಗಿದೆ, ನಿಮ್ಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸರಿ ಅದಕ್ಕೆ ನೀವು ಹೋಗಿ ರೂಮಲ್ಲಿ ರೆಸ್ಟ್ ಮಾಡಿ. ಸರಿ ಕವಿತಾ. ಅಮ್ಮ ಏನಾಗಿದೆ ನಿನಗೆ? ಅಲ್ಲಮ್ಮ ಹಿಂಗೆ ಆಡ್ತಾರ ಯಾರಾದರೂ? ಅಲ್ಲಮ್ಮ ಮದುವೆ ಆಗಿ ಪಾಪ ಅವ್ರ ಮನೆಗೆ ಬಂದೆ ಸ್ವಲ್ಪ ದಿನ ಆಗಿದೆ ಅಷ್ಟೇ, ಈ ಥರ ನೀನು ಜಗಳಕ್ಕೆ ನಿಂತ್ಕೊಂಡ್ರೆ ಅವ್ರು ನಿನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ? ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ ನಿನಗೆ? ಅವಳು ಮಾಡೋದು ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ, ನಾನು ಮಾತಾಡೋದೇ ಕಾಣಿಸ್ತಿರೋದು ನಿನಗೆ ಅಲ್ವಾ? ಹಂಗ ಬರೋದು ಹೇಳು. ತೋಳಿಲ್ದಾರ ರಾಕಿ ಇಟ್ಕೊಂಡು ಹಂಗೆ ಬಂದವಳಲ್ಲ, ಸರಿಯಾ? ಏನು ಅನ್ನಕ್ಕಿಲ್ಲ ನೋಡಿದವರು. ಒಂದು ತಲೆ ಕೂ ಮಾಡ್ಕೊಂಡಿಲ್ಲ, ಕೈಗೆ ಬಳೆ ತೊಟ್ಕೊಂಡಿಲ್ಲ ಚೆನ್ನಾಗಿ, ತಲೆಗೆ ಹಣೆಗೆ ಇಕ್ಕೋಳೆ ಕಾಣಕ್ಕೆ ಇಲ್ಲ. ಹಂಗಿಕ್ಕ ಬರಲ್ಲ, ಹಂಗ ಬರೋದು ಹೊಸ್ದಾಗಿ ಮದುವೆ ಆಗಿರೋರು. ಎಲ್ರು ಈಗ ಹಂಗೇನಮ್ಮ, ಯಾರು ನಿಮ್ಮ ಥರ ಹಳೆ ಕಾಲದವ್ರ ಥರ ಇರಲ್ಲ. ನೀನು ಸುಮ್ಮನೆ ಯಾಕೆ ಹಂಗೆ ಆಡ್ತಿದ್ಯಾ? ನೋಡು ಅವ್ರಿಗೂ ಈ ಮನೇಲಿ ಅಡ್ಜಸ್ಟ್ ಆಗಿ ಸ್ವಲ್ಪ ಟೈಮ್ ಬೇಕು, ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ನೀನು ಈಗಲೇ ಹಿಂಗೆಲ್ಲ ಕಿಚ್ಚಾಡ್ಕೊಂಡು ಜಗಳ ಮಾಡಿದ್ರೆ ಅವ್ರ ಮನಸ್ಸಿಗೆ ಹೆಂಗಾಗುತ್ತೆ? ನಿನ್ನ ಮೇಲೆ ಅವ್ರಿಗೆ ದ್ವೇಷ ಹುಟ್ಟತ್ತಷ್ಟೇ, ಪ್ರೀತಿ ಹುಟ್ಟಲ್ಲ. ಸ್ವಲ್ಪ ಅರ್ಥ ಮಾಡ್ಕೊ, ಸ್ವಲ್ಪ ಸುಮ್ಮನಿರೋದು ಕಲ್ತ್ಕೊ, ಅವರೇ ಅಡ್ಜಸ್ಟ್ ಆಗ್ತಾರೆ. ಏನು ಕವಿತಾ ಈ ಥರ ಆಡ್ತೈತಮ್ಮ? ಅಲ್ಲ ಮನೆಗೆ ಬಂದು ನಿಂತಿದ್ದೀವಿ, ಹಿಂಗೆ ಕಿರ್ಚಾಡ್ಕೊಂಡು ಜಗಳ ಮಾಡ್ತಿರೋದು ನೋಡಿದ್ರೆ ಏನು ಅನ್ಕೊಳ್ಳಲ್ಲ? ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ಹೇಳು? ಅಂದ್ರಪ್ಪ ಅನ್ನಿ ಏನೇನು ಬೇಕೋ ಅನ್ನಿ. ನನಗೆ ಇವಳನ್ನ ಮದುವೆ ಮಾಡ್ಕೊಳ್ಳೋನಾಗ ಇಷ್ಟ ಇತ್ತಿಲ್ಲ, ಮೊದಲೇ ಹೇಳ್ದಾಗಲೇ ಇಷ್ಟ ಆಗಲಿಲ್ಲ ನನಗೆ ಇವಳನ್ನ. ಅವಳು ಪ್ರೀತಿ ಇದ್ಲಲ್ಲ ಅವಳು ಅಂದರೆ ನನ್ನ ಸೊಸೆ ಆಗೋಕ್ಕೆ ಲಾಯಕ್ಕಾಗಿದ್ದವಳು, ಹುಸಿ ಇಷ್ಟ ಆಗಿದ್ದಿಲ್ಲ ನನಗೆ. ಎಲ್ಲನೂ ಹಾಳು ಮಾಡ್ದೆ ಇವಳು ಕಟ್ಕೊಳಕ್ಕೆ. ಅಮ್ಮ ಸುಮ್ಮನಿರಮ್ಮ, ಏನಕ್ಕೆ ಹಿಂಗೆ ಆಡ್ತಿದ್ಯಾ ನೀನು? ಅದಕ್ಕೆ ಏನಾದರೂ ನಿನ್ನ ಮಾತು ಕೇಳಿಸ್ಕೊಂಡ್ರೆ ಏನು ಅನ್ಕೊಳ್ಳಲ್ಲಮ್ಮ. ನೀನು ನಿಜವಾಗ್ಲೂ ಏನೋ ಆಗಿದೆ, ತಲೆಗೆಲ್ಲ ಕೆಟ್ಟಿದೆ ಅನ್ಸುತ್ತೆ.
ಇಟ್ಟಿರ್ಬೇಕು, ಅದಕ್ಕೆ ಹಿಂಗೆ ಆಡ್ತಾ ಇರೋದು. ಅಣ್ಣ ಪ್ಲೀಸ್ ಕಣೋ, ನೀನು ಅಮ್ಮನ ಜೊತೆ ನಿಂತ್ಕೊಂಡು ಜಗಳ ಮಾಡಬೇಡ. ಸರಿ ನೀನು ಹೋಗು ರೂಮ್ಗೆ, ಅದಕ್ಕೆ ಬೇಜಾರು ಮಾಡ್ಕೊಂಡಿರ್ತಾರೆ, ಹೋಗಿ ಸಮಾಧಾನ ಮಾಡು. ಸರಿ ಸರಿ. ಅಮ್ಮ ನೀನು ಮಾಡ್ತಿರೋ ಸ್ವಲ್ಪನೂ ಸರಿ ಇಲ್ಲ ಅಮ್ಮ. ನೀನು ಈ ಥರ ಎಲ್ಲ ಮಾತಾಡಬಾರ್ದು ನೋಡು, ಅವ್ರು ಏನು ಅನ್ಕೊಳ್ಳಲ್ಲ. ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೊ, ಅಣ್ಣ ಪ್ರೀತಿಸಿ ಮದುವೆ ಆಗಿರೋದವ್ರನ್ನ. ಅವ್ರು ಈ ಮನೇಲಿ ಖುಷಿ ಖುಷಿಯಾಗಿದ್ರೆ ನಾವೆಲ್ಲ ಖುಷಿ ಖುಷಿಯಾಗಿರೋದಮ್ಮ. ನೀನು ಹಿಂಗೆ ಆಡಿದ್ರೆ ತುಂಬ ಕಷ್ಟ ಆಗುತ್ತೆ ಮುಂದೆ. ಹಂಗಲ್ಲ ಕವಿತಾ, ನೀನು ಹಂಗೆ ಮಾತಾಡ್ತಿದ್ಯಲ್ಲ ಸರಿಯಾ? ನೀನು ಹಂಗೆ ಮಾತಾಡ್ತಿದ್ಯಲ್ಲ ಹೇಳು. ನಮ್ಗೀಗ ಇದೇನು ಸಿಟಿಯಾ ಹೇಳು? ಬೆಂಗಳೂರು ಆದರೆ ಹಂಗೆ ಬರಲಿ ತಿರ್ಗಾಡ್ಲಿ ಅಂತ ಹಾಕೊಂಡು ಗಿಡ್ಡಿಯ ಮಾಡಲಿ ಓಡಾಡಲಿ, ಯಾರೇ ಅನ್ಕೊಳಕ್ಕಿಲ್ಲ ಜನ. ಇಲ್ಲಿ ಹಳ್ಳಿಲಿ ಏನಂತ ಮಾತಾಡ್ತಾರೆ ಹೇಳು? ಏನಂತ ನನಗಲ್ವಾ ಅನ್ನೋದು ಹೇಳು? ಕಾವೇರಿ ಸೊಸೆ ಮದುವೆಯಾಗಿ 3 ದಿನ ಆಗಿಲ್ಲ, ಒಂದು ಹಣೆಗೆ ಇಟ್ಕೊಳಕ್ಕಿಲ್ಲ, ಬಳೆ ತೊಟ್ಕೊಳಕ್ಕಿಲ್ಲ, ಹೂ ಮಾಡ್ಕೊಳಕ್ಕಿಲ್ಲ, ಅದೆಂಥದ್ದು ಸೀರೆ ಸರಿಯಾಗಿ ಉಟ್ಕೊಳಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಎಷ್ಟೆಲ್ಲ ಮಾತಾಡ್ತಾರೆ ಹಳ್ಳಿಲಿ ಜನಗಳು. ಮಾತಾಡೋಕ್ಕಿಲ್ವಾ? ಇವಳು ನೆಟ್ಗಿರ್ಬೇಡ್ವಾ ಇವಳು ಹೇಳು? ಅಂತಾರೆ ಬಿಡು. ಅವರು ಅಂತಾರೆ ನೀನು ಸರಿಯಾಗಿದ್ಯಾ, ಅವ್ರಿಗೂ ನಿನಗೂ ಸರಿಯಾಗಿದೆ. ಸುಮ್ಮನಿರು ಈಗ, ಆಯಿತು. ಅಣ್ಣ ಹೋಗಿ ಹೇಳ್ತಾನೆ ಈ ಥರ ಎಲ್ಲ ಬಟ್ಟೆ ಹಾಕೋಬೇಡ, ಸರಿಯಾಗಿ ಹಾಕು ಅಂತ. ಅವ್ರೇನು ಗಿಡ್ಡಿ ಎಲ್ಲ ಏನೂ ಹಾಕೊಳ್ಳಲ್ಲ, ಡ್ರೆಸ್ಸೋ ಸೀರೆನೋ ಹಾಕೋತಾರೆ. ಸೀರೆನೇ ಉಟ್ಕೋಬೇಕು ಅಂತ ಹಿಂಸೆ ಮಾಡಬೇಡ. ಅವ್ರು ಡ್ರೆಸ್ ಹಾಕೊಂಡ್ರು ಪರವಾಗಿಲ್ಲ, ನಾನು ಹಾಕೊಳ್ಳಲ್ವಾ? ಸುಮ್ಮನೆ ಅವ್ರಿಗೆ ಆ ಬಟ್ಟೆ ಹಾಕೋ ಈ ಬಟ್ಟೆ ಹಾಕೋ, ಹಂಗಿರು ಹಿಂಗಿರು ಅಂತೆಲ್ಲ ಹಿಂಸೆ ಕೊಡಬೇಡ ಅಮ್ಮ. ಅವ್ರಿಗೂ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಟೈಮ್ ಕೊಡು ದಯವಿಟ್ಟು. ನೀನು ಹಿಂಗೆ ಹಾಡಿದ್ರೆ ಅಣ್ಣನ ದೃಷ್ಟಿ ನೀನು ಕೆಟ್ಟೋಳಾಗಬೇಕಾಗುತ್ತೆ. ಅರ್ಥ ಮಾಡ್ಕೊ ನಾನು ಯಾಕೆ ಹೇಳ್ತಿದ್ದೀನಿ ಅಂತ. ಏನು ಕೆಟ್ಟೋಳಾಗೋದಂದ್ರೆ ಏನು? ಹಂಗಾರೆ ನಾನು ಒಳ್ಳೇದು ಹೇಳಿದ್ರೆ ನಿಮಗೆ? ಅಮ್ಮ, ಅಣ್ಣ ಕೆಲ್ಸಕ್ಕೆ ಸೇರ್ಕೊಂಡ್ರು, ಇಲ್ಲಿಂದಾನೆ ಓಡಾಡ್ತಿದ್ದಾನೆ, ನಮ್ಮನ್ನ ಯಾರನ್ನೂ ಬಿಟ್ಟು ಹೋಗ್ಬಾರ್ದು ಅಂತ. ನೀನು ಹಿಂಗೆ ಹಾಡಿದ್ರೆ ಏನು ಮಾಡ್ತಾನೆ ಹೇಳು? ಅವನು ಅಲ್ಲೇ ಬೆಂಗಳೂರಲ್ಲಿ ಹೋಗಿ ಮನೆ ಮಾಡ್ಕೊಂಡು ಅದಕ್ಕೇನು ಕರ್ಕೊಂಡು ಅಲ್ಲೇ ಇರಿಸ್ಕೋತಾನೆ. ಅವನು ಇಲ್ಲಿ ಬರೋದೇ ಬಿಟ್ಬಿಡ್ತಾನೆ. ಏನು ಮಾಡ್ತೀಯ ಆಮೇಲೆ? ಅದೆಲ್ಲ ಓಕೆನಾ ನಿನಗೆ? ಅದೇ ಕಂಗೆ ಮಾಡೋಣ. ನೀನು ಹಿಂಗೆ ಅವ್ನ ಹೆಂಡತಿ ಜೊತೆ ಜಗಳಕ್ಕೆ ಬಿದ್ದರೆ ಹಂಗೆ ಮಾಡೋದು, ಎಲ್ಲರೂ ಹಾಗೆ ಮಾಡೋದು. ಅದಕ್ಕೆ ಹೇಳ್ತಿದ್ದೀನಿ, ಸ್ವಲ್ಪ ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೊ. ಮದುವೆ ಆಗಿ 1 ವಾರ ಆಗಿಲ್ಲ, ಹಿಂಗೆ ಹಾಡ್ತಿದ್ಯಲ್ಲ, ನೋಡಿದವ್ರು ಏನನ್ನಲ್ಲ ನೋಡು. ನೀನು ಈ ಥರ ಜಗಳ ಗಂಟೆ ಅತ್ತೆ ಆಗಬೇಡ, ಒಳ್ಳೆ ಅತ್ತೆ ಆಗು. ಸರಿ ಹೋಗೋದೇನು ಮಾಡೋಗು. ಯಪ್ಪ, ನನ್ನ ಮಕ್ಕಳು ನನಗೆ ಬುದ್ಧಿ ಹೇಳೋ ಮಕ್ಕಳೇ ಹೊರತು ನನ್ನ ಮಾತು ಕೇಳೋ ಮಕ್ಕಳಲ್ಲ ಬಿಡು. ದೊಡ್ಡವ್ರ ಥರ ಆಡಿದ್ರೆ ಅವ್ರ ಮಾತು ಕೇಳ್ಬೋದು, ಸಣ್ಣವ್ರ ಥರ ಆಡಿದ್ರೆ ನಿಮ್ಮ ಮಾತು ಕೇಳೋಕೆ ಆಗೋದಿಲ್ಲಮ್ಮ. ಹೋಗಾಯ್ತು. ಈ ಅಮ್ಮ ಮದುವೆ ಆಗಿ 1 ವಾರ ಆಗಿಲ್ಲ, ಅಣ್ಣನ ಮದುವೆ. ಹಿಂಗೆ ಜಗಳಕ್ಕೆ ಬಿದ್ದರೆ ಹೆಂಗೆ? ಅವ್ರು ಹೆಂಗೆ ಅರ್ಥ ಮಾಡ್ಕೋತಾರೆ ಈ ಅಮ್ಮನ? ಸ್ವಲ್ಪನೂ ಬುದ್ಧಿನೇ ಇಲ್ಲ ಈ ಅಮ್ಮನಿಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.